ವೀಕ್ಷಕರೇ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ದೃಶ್ಯವಾಹಿನಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಚಟುವಟಿಕೆಗಳು ಹಾಗೂ ಸುದ್ದಿಗಳು ನಿಮಗಾಗಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಗಂಗಾ ಸಭಾಂಗಣದಲ್ಲಿ ಸ್ಪರ್ಧಾತ್ಮಕ ತರಬೇತಿ ಕಾರ್ಯಾಗಾರದ ಸಮಾರೋಪ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಬೆಂಗಳೂರು ಅಪರಾಧ ತನಿಖಾ ಇಲಾಖೆಯ ಪೊಲೀಸ್ ಅಧೀಕ್ಷಕರಾದಂತಹ ಶ್ರೀ ರವಿ ಡಿ ಚೆನ್ನಣ್ಣವರವರು ವಿದ್ಯಾರ್ಥಿಗಳಿಗೆ ಸಲಹೆ ಹಾಗೂ ಮಾರ್ಗದರ್ಶನ ನೀಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂತಹ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರು, ಮಾನ್ಯ ಕುಲಸಚಿವರಾದಂತಹ ಪ್ರೊಫೆಸರ್ ಆರ್ ರಾಜಣ್ಣ ಅವರು, ಹಣಕಾಸು ಅಧಿಕಾರಿಗಳಾದಂತಹ ಮಾನ್ಯ ಶ್ರೀ ಡಾಕ್ಟರ್ ಎ ಖಾದರ್ ಪಾಷಾ ಅವರು, ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದ ಸಂಯೋಜನಾಧಿಕಾರಿಗಳಾದಂತಹ ಮಾನ್ಯ ಶ್ರೀ ಜೈನಹಳ್ಳಿ ಸತ್ಯನಾರಾಯಣಗೌಡ ಅವರು ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂಥ ಶ್ರೀ ಅತಿಶಯ ಜೈನ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಕರ್ನಾಟಕದ ಅತ್ಯುತ್ತಮ ಅಧಿಕಾರಿಗಳು, ಭಾರತದ ಸರ್ವಶ್ರೇಷ್ಠ IPS ಅಧಿಕಾರಿಗಳಲ್ಲಿ ಒಬ್ಬರು, ಅತ್ಯಂತ ಜನಪ್ರಿಯ ಅಧಿಕಾರಿಗಳಲ್ಲಿ ಒಬ್ಬರಂತ ಗೌರವಾನ್ವಿತ ರವಿ ಡಿ ಚೆನ್ನಣ್ಣನವರವ್ರನ್ನ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವ್ರನ್ನ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಎಲ್ಲ ದಯಮಾಡಿ ಎದ್ದು ನಿಂತುಕೊಂಡು ಅವ್ರಿಗೆ ಸ್ವಾಗತವನ್ನು ಕೋರಿ. ಕೊಡ್ಕೊಳ್ಳಿ. ಭಾರತದ ಸರ್ವಶ್ರೇಷ್ಠ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದು ಅಂತ ಅನ್ನೋದನ್ನು ಅವರು ಸಾಧಿಸಿ ತೋರಿಸಿರ್ತಕ್ಕಂಥವರು ಸನ್ಮಾನ್ಯ ಎಸ್ ವಿದ್ಯಾಶಂಕರ್ ಅವರು. ಅವರು ಬಂದ 15 ದಿನಕ್ಕೆ ಅದನ್ನು ಪುನರ್ ಉದ್ಘಾಟನೆಯನ್ನು ಮಾಡಿ ನಮ್ಮನ್ನು ನೀವು ಬಂದು ಇರಬೇಕು ಸತ್ಯನಾರಾಯಣಗೌಡ್ರೆ, ನೀವು ಬಂದು ಸಹಾಯ ಮಾಡಿ ಅಂತ ಅವರು ಕೇಳಿಕೊಂಡ ಮೇರೆಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಈವರೆಗೆ ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದೇವೆ. ಅದರಲ್ಲಿ ಈ ಒಂದು IAS KS ಪರೀಕ್ಷಾ ತರಬೇತಿ ಶಿಬಿರನೂ ಕೂಡ ಒಂದು. ಇವತ್ತು ಅತ್ಯಂತ ಇಡೀ ವಿಶ್ವವಿದ್ಯಾನಿಲಯವೇ ಹಸಿರೀಕರಣದಿಂದ ತುಂಬಿ ತುಳುಕ್ತಾ ಇದೆ. ನಂತರ ಯಾವುದೇ ಒಂದು ಇದಾಗಬೇಕಾದ್ರೂ ಆಡಳಿತ ಚುಕ್ಕಾಣಿ ಹಿಡಿದಿರೋಂಥವ್ರು ತುಂಬ ಬಿಗಿಯಾಗಿರೋಕೆ ಈ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಇದನ್ನು ಒಂದು ಇದಾಗಿ ನಡಿಬೇಕಾದ್ರೆ ಪ್ರೊಫೆಸರ್ ಅವರ VC ಅವರ ಒಂದು ಒತ್ತಾಸೆನೇ ಕಾರಣ. ಅವ್ರು ಪ್ರತಿಯೊಂದು ಯಾವುದನ್ನು ಬೇಡ ಅಂತ ಅಂದಿಲ್ಲ, ನೀವು ಮಾಡಿ, ನೀವು ಮಾಡ್ಕೊಂಡು ಇದು ಮಾಡಿ ಅಂತ ಹೇಳಿ ನಮಗೆ ಹುರಿದುಂಬಿಸ್ತಾ ಇರ್ತಕ್ಕಂಥವರು ಸನ್ಮಾನ್ಯ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರು. ಹಾಗೆಯೇ ಅವ್ರನ್ನ ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರಿ, ಯಾರು ಸಂಸಾರದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಹೋಯ್ತಾರೋ ಅವರು ಎಲ್ಲ ರಂಗದಲ್ಲೂ ಕೂಡ ಉತ್ತಮವಾದ ಆಡಳಿತವನ್ನು ಅವರು ನಿರ್ವಹಿಸ್ತಾರೆ. ವಿಶ್ವವಿದ್ಯಾಲಯ ಕುಲಪತಿ ಆಗಬೇಕು ಅಂದರೆ ಏನೇನು ಮೆರಿಟ್ ಇರಬೇಕೋ ಅದೆಲ್ಲ ಮೆರಿಟ್ ಇದು ಮಾಡಿಕೊಂಡೆ ಇಲ್ಲಿ ಬಂದಿರೋದು. ಒಳ್ಳೊಳ್ಳೆ ಹುದ್ದೆಗಳು ಸಿಕ್ಕಲಿ ಅಂಥೇಳಿ ನಿಮ್ಮೆಲ್ಲರೂ ಪರವಾಗಿ ಅವ್ರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಸ್ನೇಹಿತರೆ, ನೀವೆಲ್ಲ ಬಂದು ಅಷ್ಟು ಹೇಳ್ತಾಯಿದ್ರು, ನಮ್ಮ ವಿಶಾಲ್ ಅವರು ಆಗ್ಲಿಂದ ಹೇಳ್ತಾಯಿದ್ರು ರವಿ ಡಿ ಚೆನ್ನಣ್ಣನವ್ರು ಕರ್ತೀವಿ, ರವಿ ಡಿ ಚೆನ್ನಣ್ಣವ್ರನ್ನ. ಅದಕ್ಕೆ ಇವತ್ತು ಬಂದು ಕೊಳ್ತಿದ್ದಾರೆ. ಬಹುಶಃ ಅವ್ರಿಗಿರೋಷ್ಟು ಕೆಲಸದ ಒತ್ತಡ ಬೇರೆ ಯಾವ ಅಧಿಕಾರಿಗಳಿಗೂ ಇಲ್ಲ, ಅಷ್ಟು ಒತ್ತಡ. ಆದರೂ ಕೂಡ ಹಂಗೋ ನೆನ್ನೆ ರಿಜಿಸ್ಟ್ರಾರ್ ಕೇಳಿದರು ಬರ್ತಾರ ಗೌಡ್ರೆ ಅಂತಂದರು. ನೋಡಿ ಸರ್ ಬಂದೇ ಬರ್ತಾರೆ, ನಾನು ಉದ್ಘಾಟನೆಯಲ್ಲೂ ಕರೆಸಿದ್ದೆ, ಇದರಲ್ಲೂ ಇದು ಮಾಡಿದ್ದೆ ಅಂತ ಹೇಳಿದೆ. ಅದರಂತೆ ಅವರು ಬಂದಿದ್ದಾರೆ. ಕರ್ನಾಟಕದ ಗದಗ ತಾಲೂಕಿನ ನೀಲಗುಂದ ಗ್ರಾಮದ ಕೃಷಿ ಕುಟುಂಬದಲ್ಲಿ ಜನಿಸಿದ ದ್ಯಾಮಣ್ಣ ಚೆನ್ನಪ್ಪನವರು 33 ವರ್ಷದ ಹರೆಯದವರು. ರವಿ ಚೆನ್ನಣ್ಣನವರು ಗದಗದಲ್ಲಿ ಪದವಿ ಪೂರ್ವ ವಿದ್ಯಾಭ್ಯಾಸ, ಧಾರವಾಡ ಕರ್ನಾಟಕದ ಆರ್ಟ್ಸ್ ಕಾಲೇಜಿನಲ್ಲಿ BA ಪದವಿ, ಶೈಕ್ಷಣಿಕ ವೆಚ್ಚ ಮತ್ತು ಕೌಟುಂಬಿಕ ಜವಾಬ್ದಾರಿಯನ್ನು ನಿಭಾಯಿಸಲು ಅವರು ಬೇರೆ ಬೇರೆ ಕೆಲಸವನ್ನು, ಅರೆಕಾಲಿಕ ಕೆಲಸವನ್ನು ಮಾಡ್ತಾಯಿದ್ರು ಓದ್ತಾ ಇದ್ದಾಗ. ನಂತರ IPS ಪರೀಕ್ಷೆನ ಅವರು ಪಾಸ್ ಮಾಡಿಕೊಂಡ್ರು. ತರಬೇತಿಯನ್ನು ಹೈದರಾಬಾದ್ನಲ್ಲಿ ಪಡೆದರು. IAS ಪರೀಕ್ಷೆಗೆ ಇದು ಮಾಡೋದಕ್ಕೆ ಯಾವ ರೀತಿ ಇದು ಮಾಡಬೇಕು ಅನ್ನೋದರಲ್ಲಿ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ
ಅವರು 703ನೇ ಸ್ಥಾನವನ್ನು ಪಡೆದು ಅವರು ನಮ್ಮ ಕರ್ನಾಟಕ ಕೇಡರ್ನಲ್ಲಿ ಅವರು ಆಯ್ಕೆಯಾಗಿ ಬಂದಿರತಕ್ಕಂಥ ತುಂಬ ಒಂದು ಇದಾದ ಕೆಲಸ. ಹೀಗೆ ಇನ್ನೊಬ್ಬರು ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಅವರು ಅತ್ಯುತ್ತಮ ಅಧಿಕಾರಿಗಳು, ಆಡಳಿತದಲ್ಲಿ ಅಪಾರವಾದ ಅನುಭವವನ್ನು ಅವರು ಗಳಿಸ್ಕೊಂಡು ಇರ್ತಕ್ಕಂಥವ್ರು. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕುಳಗಟ್ಟ ಗ್ರಾಮದ ರಂಗಮ್ಮ ಮತ್ತು ರಾಮಪ್ಪ ದಂಪತಿಗಳ ಸುಪುತ್ರರು. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 94ರಲ್ಲಿ ರೀಡರ್ ಆಗಿದ್ದರು. ಇತಿಹಾಸ ಪ್ರಾಧ್ಯಾಪಕರಾಗಿ ಮೈಸೂರು ಯೂನಿವರ್ಸಿಟಿಗೆ ಬಂದರು. ಅದಾದಮೇಲೆ ಪರೀಕ್ಷಾಂಗ ಕುಲಸಚಿವರಾಗಿ, ರಿಜಿಸ್ಟ್ರಾರ್ ಆಗಿ ವಿವಿಧ ಆಯಾಮಗಳಲ್ಲಿ ಮೈಸೂರು ಯೂನಿವರ್ಸಿಟಿ ಮತ್ತು ನಮ್ಮ ಈ ಯೂನಿವರ್ಸಿಟಿಯಲ್ಲಿ ಅವರು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಖಾದರ್ ಪಾಷಾ ಅವರು, ಅಷ್ಟೇ ಕುಶಾಲನಗರದವರು. ಅಹಮದ್ ಹುಸೇನ್ ಮತ್ತು ರಹಿಮಾ ದಂಪತಿಗಳ ಸುಪುತ್ರರು. 5 ಚಿನ್ನದ ಪದಕದೊಂದಿಗೆ MSc ಭೂವಿಜ್ಞಾನ ಪದವಿಯನ್ನು ಪಡೆದರು. 5 ಚಿನ್ನದ ಪದಕ ಪಡೆದರು. CSR JRFನಲ್ಲಿ ಟಾಪ್ ರ್ಯಾಂಕ್, ಫಸ್ಟ್ ರ್ಯಾಂಕಲ್ಲಿ ತಗೊಂಡ್ರು. ಮೈಸೂರು ಯೂನಿವರ್ಸಿಟಿಗೆ ಟಾಪ್ ರ್ಯಾಂಕ್ ಹಾಗೂ ಸಹಾಯಕ ಪ್ರಾಧ್ಯಾಪಕರಾಗಿ ಗುಲ್ಬರ್ಗಾ ಯೂನಿವರ್ಸಿಟಿ 98ರಲ್ಲಿ KS ಆಫೀಸರ್ ಆಗಿ ಸೇರಿ ಮಡಿಕೇರಿ ಡೆಪ್ಟಿ ಕಂಟ್ರೋಲರ್ ಆಗಿ, ಆರೋಗ್ಯ ಕುಟುಂಬ ಇಲಾಖೆ ಜಂಟಿ ಕಂಟ್ರೋಲರ್ ಆಗಿ, ಈಗ ಮೈಸೂರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಹಣಕಾಸು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರಿ, ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಆನ್ಲೈನ್ ತರಬೇತಿಯನ್ನು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇದು ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ. ನಮ್ಮ ಕುಲಪತಿಗಳು ಒಂದು ಇಚ್ಛಾಶಕ್ತಿಯನ್ನು ಹೊಂದಿ ಏನಾದರಾಗಲಿ ಈ ಹುಡುಗರಿಗೆ ತೊಂದರೆ ಕೊಡಬೇಕು, ಒಂದು ಎಲ್ಲ ಮಕ್ಕಳಿಗೂ ಅನುಕೂಲ ಆಗಬೇಕು ಅನ್ನೋ ಒಂದು ಮಹದಾಸೆ ಇಟ್ಕೊಂಡಿರ್ತಕ್ಕಂಥವ್ರು. ಅದಾದ ನಂತರ ಅವ್ರು ಬಂದ ತಕ್ಷಣ ಹೇಳಿದರು, ಗೌಡ್ರೆ ನಾನು ನನ್ನ ವಿದ್ಯಾರ್ಥಿ ದಶೆಯಿಂದಲೂ ನಾನು ಒಂದು ಆಸೆ, ಬಡವ್ರ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ಒಂದು ಅತ್ಯುತ್ತಮ ಶಿಕ್ಷಣವನ್ನು ಕೊಡಬೇಕು ಅಂತ. ನೀವು ಒಳ್ಳೆ ಇದನ್ನು ನಿಮ್ಮ ಬಗ್ಗೆ ಎಲ್ಲ ಕಡೆಯಿಂದಲೂ ಒಂದು ಒಳ್ಳೆ ಸದಭಿಪ್ರಾಯ ಇದೆ, ನೀವೇ ಇದನ್ನು ನಡೆಸ್ಕೊಡ್ಬೇಕು, ನೀವು ಇಲ್ಲಿ ಹಿಂದೆ ಮಾಡಿದ್ರಿ, ನೀವು ಬಂದು ಮಾಡಿಕೊಡಿ ಅಂಥೇಳಿ ಅವರು ನಮ್ಮನ್ನು ಕೇಳಿದಾಗ ನಾವು ಬೇರೆ ಮಾತೇ ಇದಾಗಲಿಲ್ಲ. ಅವರ ಒಂದು ಪ್ರೀತಿಗೆ, ವಿಶ್ವಾಸಕ್ಕೆ ನಾವು ಚಿರಋಣಿಯಾಗಿ ನಾವು ಇಲ್ಲಿ ಬಂದು ಕೆಲಸವನ್ನು ಮಾಡಿ ಇದು 50 ದಿನದಲ್ಲಿ ನಡೀತಾ ಇದೆ ಸರ್. ಸ್ವಾಗತವನ್ನು ಕೋರಿದ ಸತ್ಯನಾರಾಯಣರಿಗೆ ಧನ್ಯವಾದಗಳು. ಈಗ ಮುಕ್ತ ಭಂಡಾರ ಪುಸ್ತಕ ಬಿಡುಗಡೆ ಕುಲಪತಿಗಳು ಸರ್ ಅವರು ಮತ್ತು ಡಿ ರವಿಚಂದ್ರನ್ ಸರ್ ಮತ್ತು ಗಣ್ಯರಿಂದ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಉನ್ನತ ಶ್ರೇಣಿಯ ಪೊಲೀಸ್ ಅಧಿಕಾರಿಯಾದಂಥ ರವಿ ಡಿ ಚನ್ನಣ್ಣನವರೇ, ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳೇ, ಈ ತರಬೇತಿ ಸಂಸ್ಥೆಯ ಸಂಯೋಜನಾ ಅಧಿಕಾರಿಯಾದಂತಹ ಜೈನಹಳ್ಳಿ ಸತ್ಯನಾರಾಯಣ ಗೌಡರವರೇ, ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳೇ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಏನು ಎಲ್ಲ ಟ್ರೈನಿಂಗಿಗೆ ಬಂದಂತಹ ವಿದ್ಯಾರ್ಥಿಗಳೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಇವತ್ತು ನೀವೆಲ್ಲ ಈಗಾಗಲೇ 50 ದಿವಸದ ಟ್ರೈನಿಂಗನ್ನು ಪಡೆದಿದ್ದೀರಾ. ನೀವೆಲ್ಲ ಒಂದು ಕನಸನ್ನು ಹೊತ್ತಿದ್ದೀರಾ. ಈ ಇಡೀ ರಾಷ್ಟ್ರದ ಉನ್ನತ ಶ್ರೇಣಿಯಾದಂತಹ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್ನ ಅಧಿಕಾರಿಗಳಾಗಬೇಕು ಅಥವಾ ಇಂಡಿಯನ್ ಪೊಲೀಸ್ ಸರ್ವೀಸ್ನ ಅಧಿಕಾರಿಗಳಾಗಬೇಕು ಅಂಥೇಳಿ ಏನು ಕನಸನ್ನು ಕಂಡಿದ್ದೀರಾ, ಆ ಕನಸು ನನಸಾಗಲಿ ಅಂತೇಳಿ ನಾನು ನಿಮಗೆ ಇಲ್ಲಿ ದೇವರಲ್ಲಿ ಬೇಡ್ಕೋತೀನಿ. ನೀವು ಎಲ್ಲೋ ಒಂದು ಕಡೆ ನಾನಿವತ್ತು ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ
ನಾನು ಟ್ರೈನಿಂಗ್ ಪ್ರೋಗ್ರಾಮನ್ನು ಅಟೆಂಡ್ ಮಾಡ್ತಾ ಇದ್ದೀನಿ, ನಾನು ಸೆಲೆಕ್ಟ್ ಆಗ್ತೀನಿ ಅನ್ಕೋಬಾರ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಶ್ರಮ ಯಾವ ರೀತಿ ನೀವು ಶ್ರಮ ಹಾಕ್ತೀರಾ ಅದರ ಮೇಲೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಎಲ್ಲೋ ಒಂದು ಕಡೆ ಆ ರಿಸಲ್ಟ್ ಸಿಗಬೇಕು ಅಂದರೆ ನಿಮ್ಮ ಶ್ರಮ ಯಾವ ರೀತಿ ಇರಬೇಕು ಅನ್ನೋದು ಈ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಒಂದಷ್ಟು 50 ಗಂಟೆಗಳ ಕಾಲವೋ ಅಥವಾ 50 ದಿನದಲ್ಲಿ ದಿನಕ್ಕೆ ಒಂದು 4 ಗಂಟೆಗಳ ಕಾಲ ಅತ್ಯಂತ ಹಿರಿಯ ಅಧಿಕಾರಿಗಳು ಅಥವಾ ಕಿರಿಯ ಅಧಿಕಾರಿಗಳು ಏನು ಅವರು IAS IPSನ ಪಾಸ್ ಮಾಡಬೇಕಾದ್ರೆ ಯಾವ ರೀತಿ ಶ್ರಮ ವಹಿಸಿದ್ರು, ಯಾವ ರೀತಿ ಅದನ್ನು ಫೇಸ್ ಮಾಡಿದ್ರು, ಮೇಯ್ನ್ ಎಕ್ಸಾಮ್, ಪ್ರಿಲಿಮ್ಸ್ ಎಕ್ಸಾಮ್ ಇರ್ಬೋದು, ಮೇಯ್ನ್ ಎಕ್ಸಾಮ್ಸನ್ನು ಇರ್ಬೋದು, ಅದಕ್ಕೆ ಪೂರಕವಾದ ತಯಾರಿ ಯಾವ ರೀತಿ ಇರಬೇಕು ಅನ್ನೋದು ಬಹುಶಃ ಈ 50 ದಿನಗಳ ಕಾರ್ಯಕ್ರಮದಲ್ಲಿ ನಿಮಗೆ ಸಿಗುತ್ತೆ.